ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟು ಅಥವಾ ಶೇಪ್ ಬೆಲ್ಟು ಮಾರ್ಕ್ ಮಾಡೋದು ಮತ್ತು ಕಟ್ ಮಾಡೋದು ಹೇಗೆ ಅಂತ ತುಂಬ ಸುಲಭವಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ, 2 ಪಾರ್ಟಿಗೆ ಬೇಕಾಗುತ್ತೆ. ನಂತರ ಅಳತೆ ಬ್ಲೌಸ್ ತಗೋಬೇಕು. ಈ ಥರ ಕ್ರಾಸ್ ಬೆಲ್ಟ್ ಇದೆಯಲ್ಲ, ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅಂಥ ಬ್ಲೌಸ್ ತಗೊಂಡು ಕ್ರಾಸ್ ಬೆಲ್ಟ್ನ ಅಳತೆ ತಗೋಬೇಕಾಗುತ್ತೆ. ಫಸ್ಟ್ ಈ ಕಡೆ ತಗೋಬೇಕು. 2.5 ಇಂಚಿದೆ, ಈ ಕಡೆ 2 ಇಂಚಿದೆ ಮತ್ತು ಉದ್ದ 9.5 ಇಂಚಿದೆ. ನಾವು ಈಗ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚಿ ಇದೆ ಅಲ್ಲ ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ನಾವು 3 ಇಂಚಿ ತಗೋಬೇಕು. ನಂತರ ಈ ಕಡೆ ಸೈಡು 2 ಇಂಚಿ ಇದೆಯಲ್ಲ, 2.5 ಇಂಚಿ ತಗೋಬೇಕು. ನಂತರ ಉದ್ದ 9.5 ಇಂಚಿದೆ, 10 ಇಂಚಿ ತಗೋಬೇಕಾಗುತ್ತೆ. ಯಾಕಂದರೆ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೆ ಬೇಕಾಗುತ್ತೆ. ನಂತರ ನೋಡಿ, ಕ್ರಾಸ್ ಶೇಪಲ್ಲಿ 3 ಇಂಚು ಈ ಥರ ಮಾರ್ಕ್ ಮಾಡ್ಕೋಬೇಕು. ನಂತರ ಸ್ಕೇಲಿಂದ ಈ ಥರ ಗೆರೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಳ್ಳೋದ್ರಿಂದ ನಮಗೆ ಹೊಸಬ್ರಿಗೆ ಕಲಿಯೋರಿಗೆಲ್ಲ ತುಂಬ ಈಸಿ ಆಗುತ್ತೆ ಮಾರ್ಕ್ ಮಾಡ್ಕೊಳ್ಳೋದು. ಈಗ ನಾವು ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟು ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಸೀಸರಿಂದ ಕಟ್ ಮಾಡ್ಕೋಬೇಕು ನಿಧಾನವಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ರಾಸ್ ಬೆಲ್ಟು ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.